जिंदाबाद बोलो जिंदाबाद बेक्के बेक्को बेक्के बेक्को ईटी न्यूज में आप सभी दर्शकों का स्वागत है। मैं हूं आपके साथ मुबीना। ಇಲ್ಲ ಸರ್ ಓದ್ರಿ ಓದ್ರಿ ಸಾರಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆ. ಕರ್ನಾಟಕ ರಾಜ್ಯದಲ್ಲಿ ಪದವಿ ತರಗತಿಗಳು ಪ್ರಾರಂಭವಾಗಿ ತಿಂಗಳು ಕಳೆದರೂ ಸಹಿತ ಇಲ್ಲಿವರೆಗೂ ಅತಿಥಿ ಉಪನ್ಯಾಸಕರ ನೇಮಕಾತಿಯಾಗದೇ ಇರುವ ಕಾರಣ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯ ತರಗತಿಗಳು ನಡೆಯುತ್ತಿರಲಿಲ್ಲ. ರಾಜ್ಯದ ಪದವಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರಿಂದ ಅವಲಂಬಿತವಾಗಿರುವ ಕಾರಣ ಹಲವಾರು ಸರ್ಕಾರಿ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದರಿಂದ ಬಹಳಷ್ಟು ತೊಂದರೆಯಾಗುತ್ತಿದೆ. ಬಡ ಕೂಲಿ ಕಾರ್ಮಿಕರು ಮಕ್ಕಳು ಸರ್ಕಾರಿ ಕ್ಯಾಂಪಸ್ಗಳಲ್ಲಿ ಅಧ್ಯಯನ ಮಾಡುವ ಉದ್ದೇಶದಿಂದ ದಾಖಲಾತಿ ಮಾಡಿರುತ್ತಾರೆ. ಆದರೆ ಪ್ರತಿ ವರ್ಷ ಈ ರೀತಿಯ ವ್ಯವಸ್ಥೆಯಿಂದ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿ ಹಿಂದುಳಿಯುತ್ತಿದ್ದಾರೆ. ಖಾಸಗಿ ಕಾಲೇಜುಗಳಲ್ಲಿ ಸರಿಯಾಗಿ ವಿದ್ಯಾರ್ಥಿಗಳು ನಡೆದು ವಿದ್ಯಾರ್ಥಿಗಳು ಪರೀಕ್ಷೆ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಲು ಅನುಕೂಲವಾಗುತ್ತದೆ. ಆದರೆ 50% ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿರುವ ಸರ್ಕಾರಿ ಕಾಲೇಜುಗಳಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಸರ್ಕಾರ ಅನ್ಯಾಯ. ಎಲ್ಲರಿಗೂ ನಮಸ್ತೆ. ಇವತ್ತು ಹೋರಾಟ ಮಾಡ್ತಿರುವಂತ ಉದ್ದೇಶ ಇಷ್ಟೇ. ರಾಜ್ಯಾದ್ಯಂತ ಈಗ ಎಲ್ಲಾ ಸರ್ಕಾರಿ ಕಾಲೇಜುಗಳಲ್ಲಿ ಆಲ್ಮೋಸ್ಟ್ 50% ಅತಿಥಿ ಉಪನ್ಯಾಸಕರ ಮೇಲೆ ಸರ್ಕಾರಿ ಕಾಲೇಜ್ಗಳು ನಡೆಯತಾವ್ರಿ ಸರ್. ಬಟ್ ಈಗ ಏನಾಗತ್ತೈತೆ ಅಂದ್ರ ಅತಿಥಿ ಉಪನ್ಯಾಸಕರ ನೇಮಕಾತಿನೇ ಆಗಾಗತ್ತಿಲ್ಲ ಸರ್. ಪರ್ಮನೆಂಟ್ ಅಂತೂ ಬಿಟ್ಟ ಬಿಡ್ರಿ, ಎಷ್ಟು 2 ತಿಂಗಳು ಆಗಾಕ್ ಬಂದ್ ಸರ್. ಇವಾಗ ಇನ್ನೂ ತನ ಆದ್ರೂ ಅತಿಥಿ ಉಪನ್ಯಾಸಕರ ನೇಮಕಾತಿನೇ ಆಗಾಕತ್ತಿಲ್ಲ. ಸೊ ನಮ್ಮ ಆಗ್ರಹ ಐತ್ರಿ ಸರ್, ಅತಿಥಿ ಉಪನ್ಯಾಸಕರ ಒಂದು ನೇಮಕಾತಿ ಆಗ್ಬೇಕು ಅಂತ ಹೇಳಿ. ಅಷ್ಟೇ ಅಲ್ಲದೆ ಈಗ ಎಷ್ಟೋ ಬಡ ಹಾಗೂ ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಇವರೆಲ್ಲ ನಂಬ್ಕೊಂಡ್ ಬಂದಿರ್ತಾರೆ ಸರ್. ಗವರ್ಮೆಂಟ್ ಕಾಲೇಜ್ದಾಗ ನಮಗ್ ಒಳ್ಳೆ ಶಿಕ್ಷಣ ಸಿಗ್ತೈತಿ ಅಂತ ಹೇಳಿ. ಖಾಸಗಿನಾಗ ಏನ್ರಿ ಸರ್, ಅವ್ರ ರೊಕ್ಕ ಕೊಟ್ಟು ಕಲಿತಾರ, ಅವ್ರಿಗೆಲ್ಲ ಒಳ್ಳೆ ಒಂದು ಇದು ಸಿಗಾತೈತ್ರಿ ಸರ್, ಶಿಕ್ಷಣ ಸಿಗಾತೈತಿ. ಬಟ್ ಇವಾಗ ಏನಾಗತೈತಿ, ಗವರ್ಮೆಂಟ್ ಕಾಲೇಜ್ಗಳ್ನಾಗ ಒಂದಿಷ್ಟು ಚಲೋ ಸಲಕರಣೆಗಳ ಸಹಿತ ನಮಗ ಸಿಗಾಕತ್ತಿಲ್ಲ. ಅತಿಥಿ ಉಪನ್ಯಾಸಕರು ಇಲ್ಲ. ಇವ್ರು ಆಲ್ರೆಡಿ ಈಗ NEP SCP ಅಂತ ಹೇಳಿ ಇದು ಮಾಡಿ ನಮಗ್ ಆಲ್ರೆಡಿ ಕನ್ಫ್ಯೂಸ್ ಮಾಡ್ಬಿಟ್ಟಾರಿ. ವಿದ್ಯಾರ್ಥಿಗಳಿಗೂ ಕನ್ಫ್ಯೂಸ್ ಮಾಡ್ಬಿಟ್ಟಾರ, ಶಿಕ್ಷಕರಿಗೂ ಕನ್ಫ್ಯೂಸ್ ಮಾಡ್ಬಿಟ್ಟಾರ. ಅಂತಂದ್ರಾಗ ಇವತ್ತಿನ ದಿನ ಅತಿಥಿ ಉಪನ್ಯಾಸಕರೇ ಇಲ್ಲ ಅಂತಂದ್ರ ವಿದ್ಯಾರ್ಥಿಗಳು ಹೆಂಗ ಕಲಿಬೇಕು ಅನ್ನೋದು ನಮ್ಮ ಆಗ್ರಹ ಸರ್. ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗ್ಬೇಕು ಅನ್ನೋದು ನಮ್ಮ ಆಗ್ರಹ ಸರ್. ಸುಜ್ನೇತಾ ಕುಲಕರ್ಣಿ, ರಾಜ್ಯ ಸಹ ಕಾರ್ಯದರ್ಶಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯ. ಹಂಗಾಗಿ ಫೀಸ್ ಕಟ್ಟಕ್ ಆಗೋ ಕಾರಣ ಅವ್ರು ಫೀಸ್ ಕಟ್ಟಕ್ ಆಗಿರ್ತಿರಲ್ಲ. ಆದ್ರೂ ಈ ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಫೀಸ್ ಇದೆ. ಈ ಫೀಸ್ ಇರೋದ್ರಿಂದ ಆದ್ರೂ ಸ್ವಲ್ಪ ಇದೆ ಅಂತ ಇಲ್ಲಿ ಬಂದಿರ್ತೀವಿ. ಇಲ್ಲಿ ಸ್ವಲ್ಪ ಇದೆ ಅಂತ ಫೀಸ್ ಕಟ್ಟಿ ನಾವು ಕಲಿಬೇಕು ಅಂತ ಬಂದಿರ್ತೀವಿ. ಆದ್ರೆ ಇಲ್ಲಿ ಶಿಕ್ಷಕರ ಕೊರತೆ ಇದೆ. ಶಿಕ್ಷಕರ ಕೊರತೆ ಹೇಗಿದೆ ಅಂದ್ರೆ ಅತಿಥಿ ಉಪನ್ಯಾಸಕರನ್ನು ಇನ್ನೂ ನೇಮಕ ಮಾಡಿಲ್ಲ. ಕಾಲೇಜ್ ಸ್ಟಾರ್ಟ್ ಆಗಿ 1 ರಿಂದ 2 ತಿಂಗಳಾಯ್ತು, ಇನ್ನೂ ಶಿಕ್ಷಕರನ್ನ ನೇಮಕ ಮಾಡಿಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾವು ಹೇಳ್ಬೇಕಾಗಿದ್ದು ಏನಂದ್ರ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿ ಅಂತ ನಾ ಹೇಳ್ಬೇಕು. ನನ್ನ ಹೆಸರು ಅಕ್ಷತಾ ಮಲ್ಕಪ್ಪ ಕೋವಳಿ ಅಂತ. ಥ್ಯಾಂಕ್ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।